ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಪ್ಲೀಸ್ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತುಂಬ ಪಾಸಿಟಿವ್ ಆಗಿರೋ ಸ್ಪಿರಿಚುವಲ್ ಆ್ಯಂಡ್ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ವಿಡಿಯೋಸ್ ಸಿಗ್ತಾನೆ ಇರುತ್ತೆ. ಖಂಡಿತವಾಗಿ ಮರೀದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ಬೆಲ್ನ ಪ್ಲೀಸ್ ಎಲ್ಲರೂ ಆನ್ ಮಾಡಿ, ಸೊ ದ್ಯಾಟ್ ನಾನು ಯಾವಾಗ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ ನಿಮಗೆಲ್ಲ ಆವಾಗ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತು ಇಟ್ಸ್ ಅ ವೆರಿ ವೆರಿ ಬಿಗ್ ಡೇ. ಏನಪ್ಪ ಇವತ್ತು? 12th February 2025. ಇವತ್ತು ಹುಣ್ಣಿಮೆ, ಫುಲ್ ಮೂನ್. ಫುಲ್ ಮೂನ್ ಮತ್ತು ನ್ಯೂ ಮೂನು ನಮ್ಮ ಸ್ಪಿರಿಚುವಲ್ ಜರ್ನಿಲಿ ತುಂಬ ವೈಟಲ್ ರೋಲ್ ಪ್ಲೇ ಮಾಡುತ್ತೆ. ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಾನು ಲಾಸ್ಟ್ ಟೈಮ್ ನಿಮ್ಗೆಲ್ರಿಗೂ ಅಮಾವಾಸ್ಯೆ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದೇ ರೀತಿ ಇವಾಗ ಮೂನ್ ಸೈಕಲ್ಲು ಕಂಪ್ಲೀಟಾಗಿ ಇವಾಗ ಕಾಣಿಸ್ದೇ ಇರೋ ಚಂದ್ರ ನಿಧಾನಕ್ಕೆ ಜಾಸ್ತಿ ಆಗ್ತಾ ಬಂದು ಇವಾಗ ಕಂಪ್ಲೀಟಾಗಿ ಇವತ್ತು ರಾತ್ರಿ ನಮಗೆ ಫುಲ್ ಮೂನ್ ಅಂದರೆ ಪೂರ್ಣ ಚಂದ್ರ ಕಾಣಿಸ್ತಾನೆ. ನಾವು ಅಮಾವಾಸ್ಯೆ ದಿನ ಏನು ಮಾಡಿದ್ವಿ? ಅಮಾವಾಸ್ಯೆ ಈಸ್ ದ ಬೆಸ್ಟ್ ಟೈಮ್ ಫಾರ್ ಯು ಆಲ್ ಟು ಬಿಗಿನ್ ನ್ಯೂ ಥಿಂಗ್ಸ್. ಅದನ್ನು ಯಾಕೆ ಅಂತ ನಾನು ಲಾಸ್ಟ್ ವಿಡಿಯೋಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮೂನ್ ಸೈಕಲ್ಲು ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ಹೇಗಾಗ್ತಾನೆ? ಚಂದ್ರ ನಿಧಾನಕ್ಕೆ ಬೆಳೀತಾ ಹೋಗ್ತಾನೆ ಅಲ್ವಾ? ಅದೇ ರೀತಿ ನಾವು ನ್ಯೂ ಮೂನಲ್ಲಿ ಅಂದರೆ ಅಮಾವಾಸ್ಯೆ ಟೈಮಲ್ಲಿ ಹೊಸದನ್ನು ಏನಾದರೂ ಸ್ಟಾರ್ಟ್ ಏನಕ್ಕೆ ಮಾಡ್ತೀವಪ್ಪ ಅಂತಂದರೆ, ನಾವು ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿ ಇರೋಕ್ಕಾಗಲ್ಲ ಯಾವ ವಿಷಯದಲ್ಲೂ. ಅದು ಯಾವುದಾದ್ರೂ ಆಗಿರ್ಬೋದು, ಮೇ ಬಿ ಟೇಕ್ ಇಟ್ ವೇಟ್ ಲಾಸ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಒಳ್ಳೆ ಹವ್ಯಾಸ, ಅಭ್ಯಾಸ, ಹ್ಯಾಬಿಟ್ಟು, ಏನಾದರೂ ಒಂದು ಹೊಸದಾಗಿ ಏನಾದರೂ ಕಲಿಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದನ್ನು ನಾವು ಕನ್ಸಿಸ್ಟೆಂಟಾಗಿ ಎವ್ರಿ ಡೇ ಬಿಡದೆ ಅಟ್ಲೀಸ್ಟ್ ಒಂದು 5 minutes ಶೋಯಿಂಗ್ ಅಪ್ ಈಸ್ ಇಂಪಾರ್ಟೆಂಟ್. ನೀವು ಅದನ್ನು ಎಷ್ಟು ಕ್ಲಿಯರಾಗಿ ಅಚ್ಚುಕಟ್ಟಾಗಿ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ. ನೀವು ದಿನಾನೂ ಆ ಕಡೆ ಹೋಗ್ತಾ ಇದ್ದೀರಾ, ಅದನ್ನು ಮಾಡ್ತಾ ಇದ್ದೀರಾ, ಅಂದ್ಕೊಂಡದನ್ನು ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ನಾವು ನ್ಯೂ ಮೂನಲ್ಲಿ ಏನಾದರೂ ಸ್ಟಾರ್ಟ್ ಮಾಡಿದಾಗ ಚಂದ್ರನ ಜೊತೆ ನಮಗೆ ಏನು ಅಂದ್ಕೊಂಡಿರ್ತೀವಲ್ಲ, ಆ ಮಾನಸಿಕ ಒಂದು ಇಂಟೆನ್ಷನ್ ಏನು ಸೆಟ್ ಮಾಡಿರ್ತೀವಲ್ಲ, ಅದು ಚಂದ್ರನ ಜೊತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ನಾವು ನ್ಯೂ ಮೂನಿಂದ ಅಂದರೆ ಅಮಾವಾಸ್ಯೆ ಟೈಮಿಂದ ನಾವು ಏನನ್ನಾದರೂ ಹೊಸದನ್ನು ಸ್ಟಾರ್ಟ್ ಮಾಡ್ತೀವಿ ಮಾಡೋಕ್ಕೆ. ಇಂಗ್ಲೀಷಲ್ಲಿ ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ನ್ಯೂ ಮೂನ್ ಅಂದರೆ ನ್ಯೂ ಬಿಗಿನಿಂಗ್ಸ್. ಸೊ ಈಸಿ ಅಲ್ವಾ? ಸೊ ಇವತ್ತು ಬಂದು ಹುಣ್ಣಿಮೆ ಅಂದರೆ ಫುಲ್ ಮೂನ್. ಇವತ್ತಿಂದ ಏನಾಗ್ತಾನೆ ಚಂದ್ರ? ಇವತ್ತಿನ ದಿನ ಬಿಟ್ಟು ನಾಳೆಯಿಂದ ಚಂದ್ರ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾನೆ, ಕ್ಷೀಣಿಸ್ತಾ ಹೋಗ್ತಾನೆ. ಸೊ ಅದರ ಅರ್ಥ ಏನಪ್ಪ ಅಂದರೆ, ಇವತ್ತಿನ ಫುಲ್ ಮೂನ್ ಆ್ಯಂಡ್ ಫುಲ್ ಮೂನ್ ಎಂಟೈರ್ ಆ ಒಂದು ಸೈಕಲ್ ಇದೆಯಲ್ಲ, ಆ ಸೈಕಲಲ್ಲಿ ಏನು ಮಾಡಿದ್ರೆ ಒಳ್ಳೆಯದು ಅಂತಂದರೆ, ಇಟ್ ಈಸ್ ದ ಬೆಸ್ಟ್ ಟೈಮ್ ಫಾರ್ ಯು ಟು ಲೆಟ್ ಗೋ. ಅಂದರೆ ನೀವೇನಾದರೂ ಕಡಿಮೆ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಏನಪ್ಪ ಕಡಿಮೆ ಮಾಡ್ಕೊಳ್ಳೋದು ಅಂತಂದರೆ, ಇಟ್ ಕ್ಯಾನ್ ಬಿ ನಿಮ್ಮ ಲೇಸಿನೆಸ್ ಆಗಿರ್ಬೋದು, ಆ್ಯಂಡ್ ಯಾರಿಗಾದರೂ ಈ ಕೆಟ್ಟ ಚಟಗಳಿರುತ್ತಲ್ಲ, ಕುಡಿಯೋದು, ಸಿಗರೆಟ್ ಸೇದೋದು, ಅಥವಾ ಜೂಜಾಡೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್. ಏನಾದರೂ ಕೆಟ್ಟ ಅಭ್ಯಾಸ ಅಂತ ಇರುತ್ತಲ್ಲ, ಆ ಕೆಟ್ಟ ಅಭ್ಯಾಸನ ಬಿಡೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಅದೆಲ್ಲದನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ. ಇವತ್ತು ಸ್ಪೆಷಲಿ ಇವತ್ತು 12th February 2025 ಇವತ್ತಿನ ದಿನ ಏನಪ್ಪ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಫುಲ್ ಮೂನ್ ಅಂದರೆ ಮೂನ್ ನಿಮಗೆ ಕಂಪ್ಲೀಟಾಗಿ ಕಾಣಿಸ್ತಾನೆ. ಅದರ ಅರ್ಥ ಅವನ ಕಂಪ್ಲೀಟ್ ಎನರ್ಜೀಸ್, ಅವನ ಕಂಪ್ಲೀಟ್ ಮ್ಯಾಜಿಕಲ್ ಎನರ್ಜೀಸ್ ನಿಮಗೆ ಇವತ್ತು ಸಿಗುತ್ತೆ. ಅದನ್ನು ನೀವು ಇಂಟೆನ್ಷನ್ಲಿ ಕೂತ್ಕೊಂಡು ರಿಸೀವ್ ಮಾಡೋಕ್ಕೆ ರೆಡಿ ಇದ್ದರೆ ಮಾತ್ರ ನಿಮಗೆ ಸಿಗುತ್ತೆ. ಚಂದ್ರ ಕಾಣಿಸ್ತಾನಲ್ಲ ಮೇಡಮ್, ಎಲ್ಲರೂ ಯಾಕೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ, ಎಲ್ರದ್ದು ಡ್ರೀಮ್ಸ್ ಏನಕ್ಕೆ ನಿಜ ಆಗ್ತಾ ಇಲ್ಲ, ಆ್ಯಂಡ್ ವೈ ಆರ್ ಪೀಪಲ್ ಸ್ಟಿಲ್ ಸ್ಟ್ರಗಲಿಂಗ್? ಈ ಜಗತ್ತಲ್ಲಿ ಎವ್ರಿಥಿಂಗ್ ಈಸ್ ಎನರ್ಜಿ, ಎಲ್ಲವೂ ಎನರ್ಜಿನೇ.
ನಾವು ಕೂಡ ಎನರ್ಜಿ. ಸೊ ನಾವು ಯಾವ ಎನರ್ಜಿನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀವಿ, ಯಾವ ಎನರ್ಜಿ ಮೇಲೆ ನಾವು ರಿಲೈ ಆಗ್ತಾ ಇದ್ದೀವಿ, ದ್ಯಾಟ್ ರಿಯಲಿ ಮ್ಯಾಟರ್ಸ್. ಅಂದರೆ ದೆರ್ ಆರ್ 3 ಎನರ್ಜೀಸ್, 3 ಟೈಪ್ಸ್ ಆಫ್ ಎನರ್ಜೀಸ್. ನೀವು ಸೈನ್ಸ್ ಓದಿದ್ರೆ ಡೆಫಿನೆಟ್ಲಿ ನಿಮಗೆ ಗೊತ್ತಿರುತ್ತೆ. ಇಲ್ಲ ಅಂದ್ರೂ ಲೆಟ್ ಮೀ ಟೆಲ್ ಯು, ಒಂದು ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ನ್ಯೂಟ್ರಲ್, ಈ 3 ಎನರ್ಜೀಸ್ ಇರುತ್ತೆ. ಇವಾಗ ಯಾರು ಬೆಳೀತಾ ಇದ್ದಾರಲ್ಲ ತುಂಬ ಚೆನ್ನಾಗಿ, ದೇ ಆಲ್ ಪೊಸೆಸ್ ಪಾಸಿಟಿವ್ ಎನರ್ಜಿ. ಪಾಸಿಟಿವ್ ಎನರ್ಜಿ ಅಂದರೆ ಏನು ಅಂದರೆ, ನೀವು ನಿಮ್ಮ ಗೋಲ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ರಾದರ್ ದೆನ್ ಫೋಕಸಿಂಗ್ ಆನ್ ದ ಎಂಡ್ ರಿಸಲ್ಟ್. ದಿಸ್ ಇಸ್ ಬೀಯಿಂಗ್ ಪಾಸಿಟಿವ್. ಎಸ್, ನೀವು ನಿಮ್ಮ ಕೆಲಸನ 100% ಮಾಡ್ತಾ ಇದ್ದೀರಾ, ರಿಸಲ್ಟ್ ಏನಾಗುತ್ತೆ ನನಗೆ ಬೇಡ, ದಿಸ್ ಇಸ್ ಪಾಸಿಟಿವ್. ಆ ಥರ ಕೆಲಸ ಮಾಡ್ತಿರೋರು, ಅವ್ರಿಗೆ ಫುಲ್ ಮೂನ್ ದಿನಾನೂ ಅವ್ರು ಅಂದ್ಕೊಂಡಿರೋ ಕೆಲಸ ಆಗ್ತಾಯಿದೆ, ನ್ಯೂ ಮೂನಲ್ಲೂ ಅವ್ರು ಅಂದ್ಕೊಂಡಿರೋ ಕೆಲಸ ಆಗ್ತಾಯಿದೆ, ಪ್ರತಿದಿನವೂ ಅವ್ರು ಅಂದ್ಕೊಂಡಿರೋ ಕೆಲಸ ಅವ್ರಿಗೆ ಆಗ್ತಾಯಿದೆ. ನೆಗೆಟಿವ್ ಪೀಪಲ್ಲು ಅವ್ರು ಹೇಗಪ್ಪ ಯೋಚನೆ ಮಾಡ್ತಾರೆ ಅಂತಂದರೆ, ಇನ್ನೂ ಕೆಲಸ ಶುರುನೇ ಮಾಡಿರಲ್ಲ, ಆವಾಗಲೇ ಆಗದೇ ಇದ್ದರೆ ಏನು ಮಾಡೋದು, ನಾನು ಮಾಡ್ತಿರೋ ಕೆಲಸ ನಾನು ಕಂಪ್ಲೀಟಾಗಿ ಮಾಡದೇ ಇದ್ದರೆ ಏನಾಗುತ್ತೆ. ಇವಾಗ ಸಪೋಸ್ ಹೆದರ್ಕೊಳ್ಳೋದೇ ಜಾಸ್ತಿ, ಯೋಚನೆ ಮಾಡೋದೇ ಜಾಸ್ತಿ. ಅದು ಯಾವ ಥರ, ಪಾಸಿಟಿವ್ ಯೋಚನೆ ಅಂತೂ ಮಾಡೋದೇ ಇಲ್ಲ, ಕೆಲಸ ಮಾಡ್ತಾರೋ ಇಲ್ವೋ ಸೆಕೆಂಡ್ರಿ, ನೆಗೆಟಿವ್ ಥಾಟ್ ಅಂತೂ ಫಸ್ಟ್ ಬಂದುಬಿಡುತ್ತೆ ಅವ್ರಿಗೆ. ಆ ಥರದವ್ರಿಗೆ ಯಾವ ಫುಲ್ ಮೂನು, ಯಾವ ನ್ಯೂ ಮೂನು, ಯಾವ ರಿಚುವಲ್ಸು ಏನು ವರ್ಕ್ ಆಗಲ್ಲ. ಸೊ ಇವಾಗ ನ್ಯೂಟ್ರಲ್ ಆಗಿರೋರ್ಗೆ ಏನಪ್ಪ ಆಗುತ್ತೆ ಅಂತಂದರೆ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ, ಬಂದರೂ ಖುಷಿ, ಬರದೇ ಇದ್ದರೂ ಖುಷಿ. ಈ ಥರದವ್ರಿಗೆ ಅವ್ರಿಗೆ ಗೊತ್ತಿಲ್ಲದೇ ಅವ್ರು ಏನೇನು ಅಂದ್ಕೊಳ್ತಾ ಇದ್ದಾರೆ ಅದೆಲ್ಲನೂ ಆಗ್ತಾಯಿದೆ. ಅಫ್ಕೋರ್ಸ್ ಅವರು ದೊಡ್ಡ ಗೋಲ್ಸ್, ಈ ಪಾಸಿಟಿವ್ ಯೋಚನೆ ಮಾಡೋ ಜನರ ಥರ ದೊಡ್ಡ ಗೋಲ್ಸ್ ಏನು ಇಟ್ಕೊಳ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ದೇ ಆರ್ ಗೆಟ್ಟಿಂಗ್ ವಾಟ್ ದೇ ಒನ್ಸ್ ಇಮ್ಯಾಜಿನ್ಡ್. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಎಲ್ಲನೂ ಎನರ್ಜಿ ಅಂತ ನಾವು ಕನ್ಸಿಡರ್ ಮಾಡೋದಲ್ಲ, ನೀವು ಕನ್ಸಿಡರ್ ಮಾಡಿದರೂ ಮಾಡದೇ ಇದ್ದರೂ ಎವ್ರಿಥಿಂಗ್ ಈಸ್ ಎನರ್ಜಿ ಆನ್ ದಿಸ್ ಅರ್ತ್. ಇವಾಗ ನೀವು ಎಲ್ಲರೂ ಎನರ್ಜಿ ಡೆಫಿನೇಷನ್ ಕೇಳಿರ್ತೀರ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಅಂದರೆ ಏನಪ್ಪ ಅರ್ಥ ಅಂದರೆ, ನೀವು ಎನರ್ಜಿನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ, ಅದನ್ನು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ತರೋಕ್ಕೆ ಮಾತ್ರ ಆಗುತ್ತೆ. ಆ್ಯಸ್ ಐಮ್ ಸೇಯಿಂಗ್ ನಾವು, ಇವಾಗ ನಾವು ಎನರ್ಜಿ, ಮೂನ್ ಕೂಡ ಒಂದು ಎನರ್ಜಿ. ಆ ಮೂನಿಂದ ನಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ಅಂತಂದರೆ, ಆ ಎನರ್ಜಿ ನಮಗೆ ಸಿಕ್ಕಾಗ ನಾವು ಆ ಎನರ್ಜಿನ ತಗೊಂಡು ಆ ಎನರ್ಜಿನ ಯೂಸ್ ಮಾಡಿ ಇನ್ನೊಂದು ಫಾರ್ಮ್ ಆಫ್ ಎನರ್ಜಿಗೆ ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇವತ್ತು ಅರ್ಥ ಆಗಿಲ್ಲ ಅಂತಂದರೆ ಲೆಟ್ ಮೀ ಎಕ್ಸ್ಪ್ಲೇನ್ ಇಟ್ ಇನ್ ಕ್ಲಿಯರ್ಲಿ. ಓಕೆ, ಏನಪ್ಪ ಮಾಡ್ತೀವಿ ಇವತ್ತು ಅಂತಂದರೆ, ನೋಡಿ ಇವಾಗ ಎಕ್ಸಾಂಪಲ್, ಇವಾಗ ನಿಮ್ಮದ್ರಲ್ಲಿ ಯಾರೋ ಒಬ್ಬರು ಒಂದು ಕಾರ್ ತೊಗೊಬೇಕು ಅಂದ್ಕೊಳ್ತಾ ಇದ್ದೀರಾ, ಓಕೆನಾ. ಇವಾಗ ನೀವಿವತ್ತು ಫುಲ್ ಮುಂದು ಒಂದು ರಿಚುವಲ್, ನಾನು ಹೇಳುವಂಥ ರಿಚುವಲ್ನ ಒಂದು ಮಾಡ್ತೀರಾ. ನೀವು ರಿಚುವಲ್ ಮಾಡಿದ ಮೇಲೆ ನಿಮಗೆ ಚಂದ್ರನೇ ಡೈರೆಕ್ಟಾಗಿ ಬಂದು, ನೀವು ಚಂದ್ರನ ಕೆಳಗಡೆ ಕುತ್ಕೊಂಡು ಮೆಡಿಟೇಟ್ ಮಾಡಿಬಿಟ್ಟಿದ್ದೀರಾ, ಆ ರಿಚುವಲ್ ಮಾಡಿಬಿಟ್ಟಿದ್ದೀರಾ ಅಂತ ಚಂದ್ರನಿಂದ ಡೈರೆಕ್ಟಾಗಿ ಆಕಾಶದಿಂದ ನಿಮಗೆ ಕಾರ್ ಉಚ್ಚ ಬೀಳಲ್ಲ. ಆ್ಯಂಡ್ ಚಂದ್ರನೇ ಬಂದುಬಿಟ್ಟು ನಿಮಗೆ ಕಾರ್ ತಂದುಬಿಟ್ಟು ಕೊಡಲ್ಲ. ಏನಪ್ಪ ಆಗುತ್ತೆ ಅಂತಂದರೆ, ಆ ಎನರ್ಜಿನ, ಆ ಪಾಸಿಟಿವ್ ಒಂದು ಎನರ್ಜಿನ ರಿಸೀವ್ ಮಾಡ್ತಾ ಇದ್ದೀರಾ ನೀವು. ಆ ರಿಸೀವ್ ಮಾಡಿದಾಗ ನೀವು ಏನು ಅಂದ್ಕೊಳ್ತಾ ಇದ್ದೀರಾ, ಏನು ಡ್ರೀಮ್ ಮಾಡ್ಕೊಂಡಿದ್ದೀರಾ, ಏನು ಒಂದು ಬಕೆಟ್ ಲಿಸ್ಟ್ ಅಂತ ಬರೆದಿದ್ದೀರಾ, ಅದು ಒಂದು ಕಾರ್ ಆಗಿರೋದ್ರಿಂದ ಅದು ನಿಮಗೆ ಇನ್ನೊಂದು ಫಾರ್ಮ್ ಆಫ್ ಎನರ್ಜಿಯಿಂದ ಆ ಒಂದು ವಸ್ತು ನಿಮಗೆ ತಲುಪುತ್ತೆ, ನಿಮಗೆ ಸಿಗುತ್ತೆ ಇದು ಮಾಡೋದ್ರಿಂದ. ಸೊ ಯು ಆರ್ ಟೇಕಿಂಗ್ ಒನ್ ಎನರ್ಜಿ ಆ್ಯಂಡ್ ಯು ಆರ್ ಕನ್ವರ್ಟಿಂಗ್ ದ್ಯಾಟ್ ಇಂಟು ಅನದರ್ ಎನರ್ಜಿ. ಓಕೆನಾ? ಓಕೆ, ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಕಮ್ಮಿಂಗ್ ಬ್ಯಾಕ್ ಟು ದ ಸೆಕೆಂಡ್ ಪಾಯಿಂಟ್, ಏನಪ್ಪ ಅದು, ಇವತ್ತೇನು ಮಾಡಬೇಕು ನಾವು ಅಂತಂದರೆ, ನಿಮಗೆ ನಾನು ಏನು ಮಾಡಿದ್ರೆ ಹೇಗಾಗತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಏನು ಮಾಡಬೇಕು ಅನ್ನೋದನ್ನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಏನು ಮಾಡಬೇಕು ಇವತ್ತು ಅಂತಂದರೆ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಯು ಟು ಮ್ಯಾನಿಫೆಸ್ಟ್ ಯುವರ್ ಡ್ರೀಮ್ಸ್. ಎಸ್, ಇವತ್ತು ಕಂಪ್ಲೀಟ್ ಫುಲ್ ಮೂನ್ ಎನರ್ಜೀಸ್ ಇರುತ್ತೆ. ನೀವಿವತ್ತು ಲೆಟ್ಟಿಂಗ್ ಗೋ ಜೊತೆ ಇವತ್ತು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತೀರಾ. ಲೆಟ್ಟಿಂಗ್ ಗೋ ಹೇಗೆ ಮಾಡೋದು ಅಂತ ಹೇಳ್ತೀನಿ ಫಸ್ಟು, ಆಮೇಲೆ ಮ್ಯಾನಿಫೆಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್,
ಲೆಟಿಂಗ್ ಗೋ ಅಂತಂದರೆ ನೀವು ಯಾವುದಾದ್ರೂ ಒಂದು ಫಿಯರ್ನ ತಗೊಳ್ಳಿ, ಏನಾದರೂ ಇರ್ಬೋದು ಅದು. ಮೇ ಬಿ ಎಷ್ಟೊಂದು ಜನಕ್ಕೆ ಸಾವಿನ ಭಯ ಇರುತ್ತೆ, ಇಲ್ಲ ಒಬ್ರೊಬ್ರಿಗೆ ನಾನು ಲೈಫಲ್ಲಿ ಸಕ್ಸಸ್ ಆಗದೇ ಇದ್ದರೆ ಏನಪ್ಪ ಮಾಡೋದು ಅನ್ನೋ ಫ್ಯೂಚರ್ ಭಯ ಇರುತ್ತೆ. ಒಬ್ರೊಬ್ರಿಗೆ ನಾನು ಏನು ಅಂದ್ಕೊಂಡಿದ್ದೀನಿ ಅದು ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಭಯ ಇರುತ್ತೆ. ಇಲ್ಲ ನನ್ನನ್ನು ನಂಬ್ಕೊಂಡು ಮನೇಲಿ ಜನ ಇದ್ದಾರೆ, ಅವ್ರನ್ನ ನಾನು ಹೇಗೆ ಸಾಕ್ತೀನಿ, ಅವ್ರನ್ನ ಸಾಕೋ ತಾಕತ್ತು, ಆಮೇಲೆ ಅದಕ್ಕೆ ತಕ್ಕನಾದ ಫೆಸಿಲಿಟೀಸು ನಾನು ಕೊಡೋಕ್ಕೆ ಆಗುತ್ತಾ, ನನ್ನ ಕೈಯಿಂದ ಆಗುತ್ತಾ ಅನ್ನೋ ಭಯ ಇರುತ್ತೆ. ಸೊ ಇದೆಲ್ಲ ಭಯದಲ್ಲಿ ಯಾವುದಾದ್ರೂ ಒಂದು ಭಯನ ತೊಗೊಳ್ತೀರಾ ನೀವು ಇವತ್ತು. ಇಟ್ ಕ್ಯಾನ್ ಬಿ ಎನಿಥಿಂಗ್, ಯಾವುದಾದ್ರೂ ಫಿಯರ್ ಆಗಿರ್ಬೋದು. ಅದು ಟೇಕ್ ಒನ್ ಫಿಯರ್. ಆ ಫಿಯರ್ನ ನೀವು ಒಂದು ನೋಟ್ಬುಕ್ಕಲ್ಲಿ ಬರೀತೀರ, ಓಕೆನಾ? ಆ ನೋಟ್ಬುಕ್ಕಲ್ಲಿ ಬರೆದ್ಬಿಟ್ಟು ಆ ನೋಟ್ಬುಕ್ನ ನೀವು ಚಂದ್ರನ ಕೆಳಗಡೆ ಇಡ್ತೀರ. ಇವತ್ತು ಎಂಟೈರ್ ನೈಟ್ ಆ ಚಂದ್ರನ ಕೆಳಗಡೆನೇ ಅದನ್ನು ಬಿಟ್ಬಿಡಿ, ಸರಿನಾ? ಆವಾಗ ನೀವು ನಿಮ್ಮ ಫಿಯರ್ ಎನರ್ಜಿನ ಅಲ್ಲಿ ಹಾಕಿದ್ದೀರಾ, ಮೂನ್ ಎನರ್ಜಿ ಅದನ್ನು ಪಾಸಿಟಿವ್ ಮಾಡ್ತಾ ಇದೆ. ಇದನ್ನು ಮಾಡಿದ ಮೇಲೆ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಾಳೆ ಬೆಳಗ್ಗೆ ಎದ್ದುಬಿಟ್ಟು ನೀವು ಅದನ್ನು ಬರ್ನ್ ಮಾಡಿಬಿಟ್ಟು ಫ್ಲಶ್ ಮಾಡ್ತೀರ. ಇಲ್ಲ ಚರಂಡೀಲಿ ಎಸೆಯೋಂಗಿದ್ರೆ ಎಸಿರಿ, ನೀವು ನೀರಲ್ಲಿ ಎಲ್ಲಾದರೂ ವಿಸರ್ಜನೆ ಥರ ಮಾಡೋಂಗಿದ್ರೆ ಮಾಡಿ, ನೀವು ದ್ಯಾಟ್ಸ್ ಆಲ್ಸೋ ಫೈನ್. ಆಮೇಲೆ ಇದನ್ನು ಮಾಡಿದಾದಮೇಲೆ ಉಪ್ಪು ನೀರು ಹಾಕಿಬಿಟ್ಟು ಸಾಲ್ಟ್ ಬಾತ್ನ ತೊಗೊಳ್ಳಿ. ಸಾಲ್ಟ್ ಬಾತ್ನ ಮಾಡಿಬಿಟ್ರೆ ನೀವು ಲೆಟಿಂಗ್ ಗೋ ರಿಚುವಲ್ನ ಕಂಪ್ಲೀಟ್ ಮಾಡಿದ್ದೀರ. ಸೊ ಇವತ್ತು ರಾತ್ರಿ ಏನು ಮಾಡ್ತೀರಾ ನೀವು, ಯುಲ್ ಟೇಕ್ ಒನ್ ಫಿಯರ್, ಒಂದು ನೋಟ್ಬುಕ್ಕಲ್ಲಿ ಇಲ್ಲ ಒಂದು ಪೇಪರಲ್ಲಿ ಅದನ್ನು ಬರೆದುಬಿಟ್ಟು ನೀವು ಮೂನಲ್ಲಿ ಆ ಎವ್ರಿ ಲೈನ್ ಕಾಣಿಸೋ ಥರ ಆ ಪೇಪರ್ನ ಓಪನ್ ಆಗಿ ಆ ಮೂನ್ ಲೈಟ್ ಕೆಳಗಡೆ ಇಡ್ತೀರಾ. ಎಂಟೈರ್ ನೈಟ್ ಅದು ಚಾರ್ಜ್ ಆಗೋವರೆಗೂ ಬಿಡ್ತೀರಾ ಅಲ್ಲಿ. ಅದನ್ನು ಬಿಟ್ಟಿದ್ದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ನಾಳೆ ನೀವು ಅದನ್ನು ತೊಗೊಂಡು ಬರ್ನ್ ಮಾಡಿಬಿಟ್ಟು ಅದನ್ನು ಡಿಸ್ಕಾರ್ಡ್ ಮಾಡ್ತೀರಾ. ಹೆಂಗಾದರೂ ಮಾಡಿ ಪರವಾಗಿಲ್ಲ, ಬಿಸಾಕಿದ್ರು ಓಕೆ ಅದನ್ನು, ಇಲ್ಲ ನೀರಲ್ಲಿ ವಿಸರ್ಜನೆ ಮಾಡಿದ್ರು ದಟ್ಸ್ ಫೈನ್, ಓಕೆನಾ? ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಮೇನ್ ಥಿಂಗ್, ಹೌ ಯು ಆರ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ಟುಡೇ. ಏನು ಮ್ಯಾನಿಫೆಸ್ಟ್ ಮಾಡ್ತೀರಾ ನೀವಿತ್ತು ಅಂತಂದರೆ, ನಾನು ಇವತ್ತು ನಿಮಗೆ ಒಂದು ಮಂತ್ರ ಹೇಳ್ತೀನಿ. ಆ ಮಂತ್ರನ ನೀವು 111 ಅಂದರೆ 111 ಬಾರಿ, ಅಂದರೆ 111 ಟೈಮ್ಸು ಬರೀಬೇಕು ನೀವು ಅದನ್ನು. ಅಫ್ಕೋರ್ಸ್ ನಿಮಗೆ ಅದು 1 ಪೇಜಲ್ಲಿ 2 ಪೇಜಲ್ಲಿ ಆಗದೇ ಇರ್ಬೋದು, ಎಷ್ಟು ಪೇಜಸ್ ಆದರೂ ಆಗಲಿ, ಪ್ಲೀಸ್ ರೈಟ್ ಇಟ್ ಡೌನ್. ಆರಾಮಾಗಿ ಶಾಂತವಾಗಿ ಕೂತ್ಕೊಂಡು ಇದನ್ನು ನೀವು ರಾತ್ರಿ 12 ಗಂಟೆ ಒಳಗಡೆ ಮಾಡಬೇಕು. ಸೊ ಟೇಕ್ ಯುವರ್ ಟೈಮ್. ಐನು ಬರೀಬೇಕಾದ್ರೆ ಟೈಮ್ ತೊಗೊಳುತ್ತೆ ಅಂತ. ಇಟ್ಸ್ ವೆರಿ ಶಾರ್ಟ್ ಮಂತ್ರ, 1 ಲೈನರ್ ಇರುತ್ತೆ ಅದು ನಿಮಗೆ. ಏನಪ್ಪ ಆ ಮಂತ್ರ ಅಂತಂದರೆ, ಓಂ ಹನುಮತೆ ನಮಃ. ಇನ್ನೊಂದು ಸರ್ತಿ ನಾನು ರಿಪೀಟ್ ಮಾಡ್ತೀನಿ, ಓಂ ಹನುಮತೆ ನಮಃ, ಓಕೆನಾ? ಇದನ್ನು 111 ಟೈಮ್ಸು ನೀವಿವತ್ತು ಬರೀತೀರ. ಬರೆದಿದ್ದೆಲ್ಲ ಆದಮೇಲೆ ನೀವು ಬರೀತಾನೆ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಮನಸ್ಸಲ್ಲಿ ನಿಮ್ಮ ಡ್ರೀಮ್ನ ವಿಜುವಲೈಸ್ ಮಾಡ್ತಾ ಇರಬೇಕು. ವಿಜುವಲೈಸ್ ಮಾಡೋಕ್ಕಾಗಲ್ಲ ನಮಗೆ, ಹೇಗೆ ವಿಜುವಲೈಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ, ಡೂ ಅಟೆಂಡ್ ಮೈ ಲಾ ಆಫ್ ಅಟ್ರಾಕ್ಷನ್ ಕೋಚಿಂಗ್ ಕ್ಲಾಸಸ್. ಅದರಲ್ಲಿ ನಿಮಗೆ ಡೆಫಿನೆಟ್ಲಿ ಇನ್ ಡೀಟೇಲ್ ಆಗಿ ವಿಜುವಲೈಸೇಷನ್ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನೀವು ಏನು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಬರೀರಿ. ಅಂದರೆ ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇರಬೇಕು, ನೀವು ಏನು ಹೇಳ್ತಾ ಇರಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಡಾಕ್ಟರ್ ಎಕ್ಸಾಮ್ ಪಾಸ್ ಮಾಡಬೇಕು, ನಾನು ಡಾಕ್ಟರ್ ಎಕ್ಸಾಮ್ ಪಾಸ್ ಮಾಡಬೇಕು. ಇದನ್ನು ಹೇಳ್ತಾನೆ ಓಂ ಹನುಮತೆ ನಮಃ, ಓಂ ಹನುಮತೆ ನಮಃ ಇದನ್ನು ಬರಿತಾ ಇರಬೇಕು, ಸರಿನಾ? ಇದನ್ನು ಬರೆದಿದ್ದೆಲ್ಲ ಆದಮೇಲೆ ನೀವು ಲಾಸ್ಟಲ್ಲಿ 111 ಲಾಸ್ಟ್ ಟೈಮ್ ಮುಗಿಯುತ್ತೆ ಬರೆದಿದ್ದು ಆದಮೇಲೆ ಅದಿಷ್ಟರ ಕೆಳಗಡೆ ನೀವು ಇವತ್ತಿನ ಡೇಟ್ ಹಾಕಿಬಿಟ್ಟು ನಿಮ್ಮ ವಿಶ್ನ ಬರೀರಿ. ಅದರ ಕೆಳಗಡೆ ನಿಮ್ಮ ವಿಶ್ ಏನಿದೆ
ಅದನ್ನು ಬರೀರಿ. ಅಂದರೆ ಅಷ್ಟೊತ್ತಿಂದ ನೀವು ಮನಸ್ಸಲ್ಲಿ ಏನು ಅಂದ್ಕೊಳ್ತಾ ಇದ್ದೀರಾ, ನಾನು ಸಿಂಗರ್ ಆಗಬೇಕು, ಇಲ್ಲ ನಾನು MBBS ಎಕ್ಸಾಮ್ ಪಾಸ್ ಮಾಡಬೇಕು, ಇಲ್ಲ ನಾನೊಂದು ಮನೆ ತೊಗೋಬೇಕು, ಇಲ್ಲ ನಾನು ಒಂದು ಬೈಕ್ ತೊಗೊಬೇಕು, ಏನು ಅಂದ್ಕೊಂಡು ಬರಿತಾ ಇದ್ರಿ ಅದೇ ವಿಷ್ನ ನೀವು ಅಲ್ಲಿ ಕೆಳಗಡೆ ಬರಿತೀರ. ಸರಿನಾ? ಅದನ್ನು ಬರೆದುಬಿಟ್ಟು ನೀವು ಮುಚ್ಚಿ ಎಕ್ಸಾಕ್ಟ್ಲಿ ನೀವು ಲೆಟ್ಟಿಂಗ್ ಗೋ ಪ್ರಾಸೆಸಲ್ಲಿ 1 ಫಿಯರ್ ಏನು ಬರೆದಿರ್ತೀರ ಅದನ್ನು ಹೇಗೆ ನೀವು ಮೂನ್ ಕೆಳಗಡೆ ಇಡ್ತೀರಾ, ಇದನ್ನು ಕೂಡ ಮೂನ್ ಕೆಳಗಡೆ ಇಟ್ಬಿಟ್ಟು ಚಾರ್ಜ್ ಮಾಡ್ತೀರಾ. ಚಾರ್ಜ್ ಮಾಡಿ ನೀವು ಈ ಮ್ಯಾನಿಫೆಸ್ಟೇಷನ್ ಏನು ಮಾಡಿದ್ದೀರಾ ಅಲ್ವಾ, ಅಂದರೆ ಓಂ ಹನುಮತೇ ನಮಃ ಅಂತ ಬರೆದಿರೋದು ಏನಿದೆ ಅದನ್ನು ನೀವು ಬರ್ನ್ ಮಾಡೋಂಗಿಲ್ಲ, ಅದನ್ನು ನೀವು ನಿಮ್ಮ ಹತ್ರನೇ ಇಟ್ಕೊಂಡಿರ್ತೀರ. ಓಕೆನಾ? ಇದು ನಿಮಗೆ ನಿಧಾನಕ್ಕೆ ನೀವೇನು ಅಂದ್ಕೊಂಡಿದ್ದೀರಾ ಅದ್ರ ಕಡೆಗೆ ನೀವು ಹೆಂಗೆ ಹೋಗ್ತೀರಾ, ಹೇಗೆ ಅಟ್ರ್ಯಾಕ್ಟ್ ಆಗ್ತೀರಾ ಅಂತ ನೀವೇ ನೋಡ್ತಾ ಇರಿ. ಆ್ಯಂಡ್ ಗಿವ್ ಇಟ್ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 41 ಡೇಸ್ ಟೈಮ್ ಕೊಡಿ ಇದಕ್ಕೆ. ಎವ್ರಿ ಮ್ಯಾನಿಫೆಸ್ಟೇಷನ್ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಏನು ಅಂದ್ಕೊಳ್ತಾ ಇದ್ದೀರಾ, ಏನು ರಿಚುವಲ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ಫಲ ಕೊಡಬೇಕು ಅಂದರೆ 1 ಮಂಡಲ ಟೈಮ್ ಆಗಬೇಕು. 1 ಮಂಡಲ ಅಂತಂದರೆ 41 ಡೇಸ್. ಆ 41 ಡೇಸ್ ಟೈಮ್ ಕೊಟ್ಟಾಗ ನೀವು ಎಷ್ಟೊಂದು ಜನ ಹೇಳ್ತಾರೆ, ನಾನು ಸ್ಟಾರ್ಟಿಂಗು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಇನ್ನೂ ಸ್ಟಾರ್ಟ್ ಮಾಡಿದಾಗ ನಾನು ಏನಾದರೂ ರಿಚುವಲ್ ಹೇಳಿದಾಗ ಅವ್ರು ಬಂದು ನೆಕ್ಸ್ಟ್ ಡೇನೇ ಏನಾದರೂ ಮಿರಾಕಲ್ ಆಗಿಬಿಡ್ಬೇಕು, ಮ್ಯಾಜಿಕ್ ಆಗಿಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಬಂದುಬಿಟ್ಟು, ರೋಹಿಣಿ ಅವರೇ ನೀವು ಹೇಳಿದ್ರಿ ಏನೂ ಆಗಲಿಲ್ಲ ಅಂತ. ಸೊ ಇಟ್ಸ್ ವೆರಿ ಫನಿ. ಇವಾಗ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೇಷನ್ ಈಸ್ ಅ ಟೆಕ್ನಿಕ್, ಅದನ್ನು ಕಲ್ತ್ಕೊಬೇಕು ನೀವೆಲ್ಲರೂ. ಅಟ್ಯೂನ್ಮೆಂಟ್ ಇಲ್ಲದೆ, ಟೆಕ್ನಿಕ್ ಗೊತ್ತಿಲ್ಲದೆ ನೀವು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್, ಆಯಿತಾ? ಅದಾದ ಮೇಲೂ ನೀವು ಪಾಸಿಟಿವ್ ಆಗಿದ್ದು ಹೇಗೋ ನೀವು ಅದನ್ನು ಪಡಿಬೇಕು ಅಂತ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ನೀವು ಟೈಮ್ ಕೊಡಬೇಕು ಅಲ್ವಾ, ಖಂಡಿತವಾಗಿ ಟೈಮ್ ಕೊಡಬೇಕು. ಸೊ ಹಾಗಾಗಿ ವೇಟ್ ಫಾರ್ 41 ಡೇಸ್, ಅಷ್ಟರಲ್ಲಿ ನಿಮಗೆ ಕೆಲಸ ಆಗೇ ಆಗುತ್ತೆ. ಸೊ ಈ 41 ಡೇಸ್ ನೀವು ಟೈಮ್ ಕೊಡೋಕ್ಕೆ ಆಗಲ್ಲ, ನಮಗೆ ಬೇಗ ರಿಸಲ್ಟ್ಸ್ ಬೇಕು, ಅಟ್ಲೀಸ್ಟ್ 1 ವೀಕು, ಒಂದು 10 ಡೇಸಲ್ಲಿ ನಮ್ಗೆ ಗೊತ್ತಾಗಬೇಕು ರೋಹಿಣಿ ಅವರೇ, ಹಂಗಂದರೆ ನಾವು ಏನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ನೀವು ಯಾರಾದರೂ ಕೇಳ್ತಾ ಇದ್ದರೆ ನನಗೆ ಪ್ಲೀಸ್ ಎಲ್ಲರೂ ಖಂಡಿತವಾಗಿ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ನ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಲಾಸ್ಟ್ ಡೇ ಅಟ್ಯೂನ್ಮೆಂಟ್ ಸಿಗುತ್ತೆ. ಸೊ ನೀವು ಡೈರೆಕ್ಟ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀರಾ. ಅದರಲ್ಲಿ ನಿಮಗೆ ಖಂಡಿತವಾಗಿ ಎಲ್ಲ ಟೆಕ್ನಿಕ್ಸು ಗೊತ್ತಾಗುತ್ತೆ. ಏನು ಮ್ಯಾನಿಫೆಸ್ಟೇಷನ್ ಅಂದರೆ ಮ್ಯಾನಿಫೆಸ್ಟ್ ಹೇಗೆ ಮಾಡೋದು, ಇದೆಲ್ಲದ್ರ ಬಗ್ಗೆನೂ ಗೊತ್ತಾಗುತ್ತೆ. ನಿಮ್ಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಎಲ್ಲರೂ ಪ್ಲೀಸ್ ಈ ರಿಚುವಲ್ಸ್ನ ಮಾಡಿ. ದೀಸ್ ಆರ್ ವೆರಿ ವೆರಿ ಪಾಸಿಟಿವ್. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಐ ಲವ್ ಯು ಆಲ್. ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಾಮೆಂಟ್ಸ್ನ ಕೆಳಗಡೆ ತಿಳಿಸಿ ನನಗೆ. ಲವ್ ಯು ಆಲ್. ಓಂ ನಮಃ ಶಿವಾಯ.